ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ಗೆ ಸ್ವಾಗತ. ನಾನು ಸುಭಾಷ್ ಮುಳ್ಳೂರು. ಧಾರವಾಡ ನಗರದ ಮಹಾನಗರ ಪಾಲಿಕೆಯ ಮಹಾಪೌರರ ಕಚೇರಿಗೆ ಮುತ್ತಿಗೆ. ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ನೀಡಿದರೂ ಸಹಿತ ಮಹಾನಗರ ಪಾಲಿಕೆ ಮೇಯರ್ ಅನುದಾನ ನೀಡುತ್ತಿಲ್ಲ ಎಂದು ಆರೋಪಿಸಿ ಇಂದು ಮಹಾನಗರ ಪಾಲಿಕೆಯ ಮೇಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಅರವಿಂದ್ ಎನ್ಗೌಡ್ರ, ವಿರೋಧ ಪಕ್ಷದ ನಾಯಕ ಇಮ್ರಾನ್ ಎಲಿಗಾರ, ಪಾಲಿಕೆ ಸದಸ್ಯರಾದ ರಾಜು ಕಂತಿ, ಶಂಭು ಸಾಲ್ಮನಿ, ತುಳಸಪ್ಪ ಪೂಜಾರ್, ದೀಪಾ ನಿಲ್ಕಟ್ಟಿ, ಕವಿತಾ ಕಬ್ಬೇರ್, ಘಾಟಗೆ, ಶಂಕರ್ ಹರಿಜನ್, ಬಸವರಾಜ್ ಜಾಧವ್, ಆನಂದ್ ಸಿಂಗ್ ನಾಥ್, ಲೋಕೇಶ್ ಬೇಗೇರಿ, ನಿಯಾಜ್ ನಿಪಾಣಿ ಇನ್ನಿತರರು ಉಪಸ್ಥಿತರಿದ್ದರು. ಪೂಜ್ಯ ಮಹಾಪೌರರಿಗೆ ಅನುದಾನವನ್ನು ಅನುಮೋದನೆ ನೀಡುವಂತ ಮಹಾಪೌರರಿಗೆ ನುಂಗಿದ್ರಪ್ಪ ನುಂಗಿದ್ರು ಎಲ್ಲಿ ಹೋತು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರ ಒಂದು ಒತ್ತಾಸೆಯಿಂದ, ಅವರ ಇಚ್ಛಾಶಕ್ತಿಯಿಂದ ಧಾರವಾಡ 9 ವಾರ್ಡ್ಗಳಿಗೆ 10 ಕೋಟಿ ಅನುದಾನವನ್ನ, ವಿಶೇಷ ಅನುದಾನವನ್ನ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ವಿಶೇಷ ಆಸಕ್ತಿ ವಹಿಸಿ ತಗೊಂಡ್ಬಂದಿದ್ರು. ಇದು ಮಹಾನಗರ ಪಾಲಿಕೆಯಲ್ಲಿ ಮೊದಲ ದುಡ್ಡಿಲ್ಲ ಅಂತ ಹೋಗ್ಕೊಳಕತ್ತಾರ ಬಿಜೆಪಿ ಅವರು. 20 ವರ್ಷದಿಂದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇವರ ಹತ್ರ ಕಿಸೆದಾಗ 1 ನಯ ಪೈಸಾ ಇಲ್ಲ. ಆದ್ರೆ ಧಾರವಾಡ ಜನತೆಯ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದಂತ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು 10 ಕೋಟಿ ಅನುದಾನವನ್ನ, ವಿಶೇಷ ಅನುದಾನವನ್ನು ತಗೊಂಡ್ಬಂದ್ರು. ಆದ್ರ ಇಲ್ಲಿ ಕೆಲವಿಷ್ಟು ಚಮಚಗಳು, ಕೇಂದ್ರ ಸಚಿವರ ಕೈಗೊಂಬೆ ಅಂತ ಆಡುತ್ತಿರುವ ಕೆಲವೊಂದಿಷ್ಟು ಚಮಚಗಳು, ಸಭಾನಾಯಕರು, ಮೇಯರ್ ಅವರು, ಉಪಮೇಯರ್ ಅವರು ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅವ್ರ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ. ಅನುದಾನ ಬಂದು ಈಗಾಗಲೇ 4 ತಿಂಗಳಾಯ್ತು ಸ್ಯಾಂಕ್ಷನ್ ಮಾಡ್ಕೊಂಡು ಸರ್ಕಾರದಿಂದ ಅನುಮೋದನೆ. ಅಲ್ಲಿಂದ ಏನು ಬಂದಂತ ಹಣ 3 GB ಆದ್ರೂ ಕೂಡ ಇವತ್ತಿಗೂ ಅನುಮೋದನೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಧಾರವಾಡ ಜನತೆಗೆ ವಾರ್ಡ್ ವೈಸ್ ಸಾಕಷ್ಟು 9 ವಾರ್ಡ್ಗಳಿಗೆ ಸಾಕಷ್ಟು ಕೆಲಸಗಳನ್ನ ಮಾಡುವ ಇಚ್ಛಾಶಕ್ತಿಯನ್ನು ಹೊಂದಿದಂತ ವಿನಯ್ ಕುಲಕರ್ಣಿ ಅವರು ವಿಶೇಷ ಅನುದಾನವನ್ನು ತಗೊಂಡ್ಬಂದಾರ. ಆ ಅನುದಾನ ಇವ್ರು ಏನು 1 ನಯ ಪೈಸಾ ಕೊಡದು ಬೇಡ, ಇವರು ಸರ್ಕಾರನ ಕೊಡ್ತೈತಿ. ಇವ್ರು ಕೇವಲ GB ಒಳಗಿಟ್ಟು ಅನುಮೋದನೆಯನ್ನ ಕೊಡ್ಬೇಕು. ಅನುಮೋದನೆ ಕೊಟ್ರೆ ಆ 10 ಕೋಟಿ ನಮ್ಮ 9 ವಾರ್ಡಿನ ಕಾಮಗಾರಿಗಳಿಗೆ ಅನುಕೂಲ ಆಗ್ತದೆ ಅಂತ ನಾವು 3 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರು. ಕೇವಲ ಆಟ ಆಡುವಂತದ್ದು, ಚಮಚಾಗಿರಿಗಳ ಮಾತು ಕೇಳುವಂತದ್ದು, ಧಾರವಾಡ ಜನತೆಗೆ ಅನ್ಯಾಯವನ್ನು ಮಾಡುತ್ತಿರುವಂತ ಕಾರ್ಯ ಇಲ್ಲಿ ನಡೀತಾ ಇದೆ. ತಾವೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಸುಮಾರು 20 ವರ್ಷಗಳಿಂದ ಬಿಜೆಪಿ ಅಧಿಕಾರದಾಗ ಐತಿ. ತಾವು ಕೆಲಸ ಮಾಡೋವಲ್ರು, ಕೆಲಸ ಮಾಡೋರ್ಗೆ ಮಾಡಿಸಿಕೊಡುವಲ್ರು. ಯಾಕಂದ್ರೆ ಈ ಹಿಂದೆ ಕೂಡ ಒಂದು 6 ತಿಂಗಳ ಹಿಂದೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ಅವರು ನಮ್ಮ ಧಾರವಾಡ 71 ಕ್ಷೇತ್ರಕ್ಕೆ 170 ಕೋಟಿ ಅನುದಾನವನ್ನು ಅವಾಗೂ ಹಿಂಗ ಆಟ ಆಡಿದ್ರು. ನಾವು ಬಹಳ ಹೋರಾಟ ಮಾಡಿದ ನಂತರ ಅದನ್ನ ಮತ್ತೆ ಸರ್ಕಾರದಿಂದ ಮಾಡಿಸ್ಕೊಂಡ್ ಬರುವಂತ ಕೆಲಸ ಆತ. ಯಾಕೆ ಇವ್ರಿಗೆ ದುಡ್ಡು ಬೇಡ ಅಥವಾ ಅಭಿವೃದ್ಧಿ ಬೇಡ, ಇವ್ರು ಬರೀ ಚಮಚಾಗಿರಿ ಮಾಡೋದ ಸಾಕ. ಕೇವಲ ಕೇಂದ್ರ ಸಚಿವರು ಏನ್ ಹೇಳ್ತಾರ ಆಟ ಆಡ್ತಾರೆ. ಇವ್ರ ಮೇಯರ್ ಬರೀ ರಬ್ಬರ್ ಸ್ಟಾಂಪ್ ಇದ್ದಂಗ, ಮೇಯರು ಡೆಪ್ಟಿ ಮೇಯರ್ ಇವರೆಲ್ಲ ರಬ್ಬರ್ ಸ್ಟಾಂಪ್ ಇದ್ದಂಗ, ಕಮಿಷನರ್ ರಬ್ಬರ್ ಸ್ಟಾಂಪ್ ಇದ್ದಂಗ. ಅಲ್ಲಿ ಮ್ಯಾಲ ಆಟ ಆಡ್ಸೋ ಒಬ್ಬ ಬೇರೆ ಅದಾರ. ಅವರು ಧಾರವಾಡ ಜನತೆಗೆ, ಅದು ವಿಶೇಷವಾಗಿ 9ನೇ ವಾರ್ಡಿನ ಜನತೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಅನುದಾನ ತಂದಾರ ಅಂದ್ಕೊಳ್ಳಿ, ಅವ್ರಿಗೆ ಎಲ್ಲೆಲ್ಲಿ ಬೆಂಕಿ ಹತ್ತಬೇಕು ಅಲ್ಲಿ ಬೆಂಕಿ ಹತ್ತಿ ಬಿಟ್ಟೈತಿ. ಇವ್ರ ಕಡೆ ಕೆಲಸ ಮಾಡಕ್ ಒಂದು ದುಡ್ಡಿಲ್ಲ. ಅದ್ರ ಅನುದಾನ ತಂದ್ರೆ ಅದನ್ನ ಅನುಮೋದನೆ ಕೊಡಾಕ್ತಾ ಇರಲ್ಲ. ಅದಕ್ಕೆ ನಾವು ಇವತ್ತು ಅನುಮೋದನೆ ಕೊಡೋವರಿಗೆ ಅವ್ರ ಮೇಯರ್ ಅವರ ಆಫೀಸ್ ಬಿಟ್ಟು ಎದ್ದು ಹೋಗುದಿಲ್ಲ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ದಿನ ಈ ಹೋರಾಟ ಮಾಡಕ್ ಕಾರಣ ಏನಂದ್ರೆ ಅಭಿವೃದ್ಧಿ ಪರ ಇವರು ಬಿಜೆಪಿ ಅವರು ಯಾರು ಇಲ್ಲ. ಇವತ್ತಿಗೆ ಏನಾಗೈತೆ ಅಂದ್ರೆ ವಿನಯ್ ಕುಲಕರ್ಣಿ ಸಾಹೇಬರು 3 ತಿಂಗಳಿಂದ 10 ಕೋಟಿ ರೂಪಾಯಿ SFC ದುಡ್ಡು ಮುಖ್ಯಮಂತ್ರಿಯವರ ಅನುದಾನವನ್ನು ತಗೊಂಡ್ಬಂದು ನಮ್ಮ 9 ವಾರ್ಡಿಗೆ ಬಿಜೆಪಿ ಕಾರ್ಪೊರೇಟರ್ ಇದ್ದಲ್ಲಿನೂ ಅಥವಾ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಲ್ಲಿನೂ ಆತು ಎಲ್ಲರಿಗೂ ಸರಿ ಸಮಾನವಾಗಿ ಅನುದಾನ ಕೊಟ್ಟಾರ. ಇಲ್ಲಿ 9 ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ಬೇಕಂತೇಳಿ SFC ದುಡ್ಡನ್ನು ತಗೊಂಡ್ಬಂದು ವಾರ್ಡ್ ವೈಸ್ ಎಲ್ಲರಿಗೆ ಹಂಚಿ ಅದ್ರ ಪ್ರಕಾರ ಎಲ್ಲಾ ಕೆಲಸಗಳನ್ನು ಕ್ರಿಯಾ ಯೋಜನೆ ರೆಡಿ ಮಾಡಕ್ ಕೊಟ್ಟಿದ್ರೆ 3 GB ಆತು. ಹಿಂದಿನ ಮೇಯರ್ ಬಡಿಗೇರವ್ರು ಇದ್ದಾಗನ 1 GB ಇತ್ತು.
ಅದ್ರ ನೆಕ್ಸ್ಟ್ 2 GB ಅದು ಆ GB ಒಳಗು ಬಡಿಗೇರವ್ರ GB ಇನ್ನೊಂದ್ GB ಇದನ್ನ ಮುಂದೂಗ್ಸಕ್ ಕಾರಣ ನನ್ನ ವೈಯಕ್ತಿಕ ವಿಚಾರ ಹೇಳ್ತೀನಿ. ಇದು 10 ಕೋಟಿ ರೂಪಾಯಿ ವಿನಯ್ ಕುಲಕರ್ಣಿ ಸಾಹೇಬ್ ತಂದಾರ, ಇದನ್ನ ಅನುಮೋದನೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವ್ರಿಗೆ ಕೆಲಸ ಮಾಡಾಕತ್ತಾರ. ಇವ್ರಿಗೆ ಏನೈತಲ್ಲ ಅಭಿವೃದ್ಧಿ ಇವ್ರಿಗೆ ಇದಿಲ್ಲ, ಎಂತೋ ತೊಂದರೆಗಳು ಎಲ್ಲ 9 ವಾರ್ಡಲ್ಲಿ ಅವನು ಬಗೆಹರಿಸಬೇಕು. ಒಂದು ನಮ್ಮ ಕ್ಷೇತ್ರದಾಗ ದುಡ್ಡು ಕೊಟ್ಟು ಸರ್ಕಾರದಿಂದ ದುಡ್ಡು ತಂದು ಒಂದು ಸದುಪಯೋಗ ಮಾಡ. ಇವತ್ತು ಹೋರಾಟ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತು ವಿನಯ್ ಕುಲಕರ್ಣಿ ಸಾಹೇಬ್ರು ಸುಮಾರು 10 ಕೋಟಿ ರೂಪಾಯಿ ಅನುದಾನ ಕೂಡ ಇವತ್ತು ಕ್ಷೇತ್ರಕ್ಕೆ ತಗೊಂಡ್ಬಂದಿದ್ದಾರೆ. ಇವತ್ತು ಕಾರ್ಪೊರೇಷನ್ ಮುಖಾಂತರ ಅದ್ ಕೆಲಸ ಆಗ್ಲಿ, ಕಾರ್ಪೊರೇಷನ್ ಯುಜಿಡಿ ಕೆಲಸವನ್ನು ಮಾಡಿರ್ತಾರ, ಅಲ್ಲಿ ಒಂದು ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಸುಮಾರು 1 ರಿಂದ 9 ವಾರ್ಡ್ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದಾಗತ್ತಾವ. ಅದ್ ಎಲ್ಲೇ ಒಂದ್ ಕಡೆ ತಡ್ಕೊಳ್ಳಾರಂತ ಇವತ್ತು ಕೆಲಸ ಇವತ್ತೆ ನಮ್ಮ ಮಹಾನಗರ ಪಾಲಿಕೆ ಮಹಾಪೌರರು ಸಭಾ ನಾಯಕರಿಗೆ ಇವತ್ತೆಲ್ಲೇ ಒಂದ್ ಕಡೆ ಅಡಚಣೆ ಉಂಟಾಗ್ತಿತ್ತು. ಅವ್ರಿಗೆ ಗುರಿ ಎಲ್ಲಿ ಅಭಿವೃದ್ಧಿ ಆಗ್ತಿತ್ತಪ್ಪ, ಇವರು 1 ರಿಂದ 9 ವಾರ್ಡ್ ಬಹಳ ವೇಗವಾಗಿ ಅಭಿವೃದ್ಧಿ ಆಗ್ತಿತ್ತು ಅನ್ನುವಂತ ಭಾವನೆ ಇಟ್ಕೊಂಡು ಇವತ್ತು ಆ ಟರಾವ್ ಕಾಪಿ ಕೊಡ್ಲಾರಂತ ಕೆಲಸ ಮಾಡಕತ್ತಾರೆ. ಇವತ್ತು ನಾವು ಕಮಿಷನರ್ಗೆ ಎಚ್ಚೆತ್ತು ಕೊಡ್ತಾ ಇದೀವಿ. ಇವತ್ತು ಪರಿಷತ್ ಕಾರ್ಯದರ್ಶಿ ಏನ್ ನಮ್ಮ ಜಿಬಿಯಲ್ಲಿ ಏನ್ ಟರಾವ್ ಆಗಿತ್ತೆ, ಆ ಟರಾವ್ ಪರಿಷತ್ ಕಾರ್ಯದರ್ಶಿ ಇವತ್ತು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆಯುವಂತ ಕೆಲಸ ಯಾರ ಮ್ಯಾಗ, ಪರಿಷತ್ ಕಾರ್ಯದರ್ಶಿ ಮ್ಯಾಗ ಇವತ್ತು ಸರ್ಕಾರಕ್ಕೆ ಪತ್ರ ಬರೆದು ಅವಂಗ ಅಮಾನತ್ ಮಾಡುವಂತ ಕೆಲಸ ಇವತ್ತು ನಾವು ಮಾಡ್ತೀವಿ. ಇವತ್ತು ನಮ್ಗೆ 2 ಗಂಟೆಗೆ ನಮ್ಗೆ ಇಷ್ಟ ಟರಾವ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದು ಏನಾದ್ರು ನಾವು ಟರಾವ್ ಕಾಪಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಾಡ್ತೀವಿ. ಅಲ್ರಿ ಟರಾವ್ ಕಾಪಿ ಎದಕ್ಕೆ ಕೇಳಾಕತ್ತೀವಿ, ನಾವು ಅಭಿವೃದ್ಧಿ ಮಾಡಕ್ ಅಂತ ಕೇಳಾಕತ್ತೀವಿ. ನಾವು 10 ಕೋಟಿ ರೂಪಾಯಿ ಬಂದಂತ ಗ್ರಾಂಟ್ ನೀವು ಕೆಲಸ ಮಾಡ್ರಿಪ್ಪ, ರೋಡು ಗಟ್ರು ಯುಜಿಡಿ ಲೈನು ಬೇಕಾದ್ ಮಾಡ್ಕೊಡ್ರಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಸಾಹೇಬ್ರು ಅನುದಾನ ತಗೊಂಡ್ಬಂದ್ರು ಕೂಡ ಮಾಡಕ್ ಕೊಡಾಕತ್ತಿಲ್ಲ ಅವ್ರೆ. ಅಂದ್ರೆ ಎಷ್ಟು ನೀಚ ಕೆಲಸ ರಾಜಕಾರಣ ಮಾಡುವಂತದ್ದು. ಬೆಳಗ್ಗೆ ಎದ್ರೆ ಬರೀ ದೇಶದ ರಾಜಕಾರಣ, ನೀಚ ರಾಜಕಾರಣ ಇಂಥದ್ದೇ ಮಾಡ್ಕೊಂಡು ಹೋಗ್ತಿರೋ, ಅಥವಾ ಅಭಿವೃದ್ಧಿ ಕಡೆ ಗಮನ ಐತಿ ನಿಮ್ದು? ಏನ್ ನಿಮ್ಗೆ ಜನ ಆಡಳಿತ ಕೊಟ್ರೆ ಹೆಚ್ಚಿಗೆ ನಿಮ್ಗೆ ಬಹುಮತ ಐತೆ ಅಂತ ಹೇಳಿ ಬರೀ ಕೀಳು ಮಟ್ಟದ ರಾಜಕಾರಣವನ್ನ ಮಾಡೋದು ಕೈಬಿಟ್ಟು ಈ ಮಾಧ್ಯಮದ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ, ಸಭಾ ನಾಯಕರು ನಿಮ್ಗೆ ಹೇಳ್ತಾ ಇರೋದು, ನೀವು ಇಂತ ಎಲ್ಲ ನೀಚ ರಾಜಕಾರಣ ಬಿಡ್ರಿ. ಅವ್ರು ವೇಗವಾಗಿ ನಿಮ್ಗೂ ಅದೇ ಕ್ಷೇತ್ರದಾಗ ವಾರ್ಡ್ ಐತಿ ನಿಮ್ದು, 1 ರಿಂದ 9 ವಾರ್ಡ್ ಅಭಿವೃದ್ಧಿ ಆಗತ್ತಾವ. ಅಭಿವೃದ್ಧಿ ಆಗ ಕೆಲಸ ಮಾಡಕ್ ಕೊಡ್ರಿ. ಆ ಟರಾವ್ ಕಾಪಿನ ಹಿಡ್ಕೊಂಡು ಕುಂದಿರ್ತೀನಿ ಅಂತ ಹೇಳಿದ್ರೆ ಏನಂತ ಹೇಳೋಣ? ನಾವು ಬಂದು ನಿಮ್ ಮನವಿ ಮಾಡ್ಕೊಂಡಿವಿ. ಸದಸ್ಯರಾದಂತ ರಾಜು ಕಮ್ಮದಿಗೆ ಆಗಿರ್ಬೋದು, ಗಾಡಿಗೆ ಅಣ್ಣಾರಾಗಿರ್ಬೋದು, ನಿನ್ನೆ ನಿಮ್ಗೆ ಹೋಗಿ ಇಲ್ಲಿ ಕೋಟಿಪ್ಪ ಅಂತ ಹೇಳಿ ಮನವಿ ಮಾಡ್ಕೊಂಡ್ರು ಕೂಡ ನೀವು ಈ ರೀತಿ ದೇಶದ ರಾಜಕಾರಣ ಮಾಡ್ತಾ ಇದ್ರಿ ಅಂದ್ರೆ ಇವತ್ತು ಈಗ ಹೋರಾಟದ ಮೂಲಕ ನಾವು ನಿಮ್ ಕೇಳಬೇಕಾಗಿದ್ದು ಕೇಳಿದ್ವಿ. ನೀವು ಕೊಡಂಗಿಲ್ಲ ಅಂತ ಹೇಳಿದ್ರೆ ಅದ್ ಹೆಂಗ್ ತಗೋಬೇಕು ಅನ್ನೋದು ನಮ್ಗೆ ಗುರ್ತೈತಿ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ಪರಿಷತ್ ಕಾರ್ಯದರ್ಶಿ ಮ್ಯಾಗ ಏನ್ ಆಕ್ಷನ್ ತಗೋಬೇಕು ಅನ್ನೋ ಸರ್ಕಾರಕ್ಕೆ ನಾವು ಪತ್ರ ಕೊಟ್ಟು ಅದ್ ಆಕ್ಷನ್ ತಗೊಳ್ಳೋಂತ ಕೆಲಸ ನಾವು ಮಾಡ್ತೀವಿ.